ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ಆಗಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಘಟನೆ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀವಿ, ಪಾರದರ್ಶಕವಾಗಿ ತನಿಖೆ ನಡೆಸಲಾಗುತ್ತೆ ಅಂತ ದಯಾನಂದ್ ಹೇಳಿದಾರಂತೆ. ಎನ್ಕ್ವೈರಿ ಮಾಡ್ತೀವಿ ಅಂತ. ಅಂದರೆ ಈಗ ಉದ್ಯಮಿ ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿದೆ. ಅದನ್ನು ನಾವು ಪಾರದರ್ಶಕವಾಗಿ ನಾವು ತನಿಖೆ ಮಾಡ್ತೀವಿ ಅಂತ ಕಮಿಷನರ್ ದಯಾನಂದ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್. ಆಯೋಜನೆ ಮಾಡಿದ್ರೆ ಪ್ರತಿ ತಿಂಗಳು ಬೇರೆ ಬೇರೆ CR ಸೌತ್ನಲ್ಲಿ ಮಾಡಲಾಗಿತ್ತು. ಇದು ಕೂಡ ಎಲ್ಲ ನಮ್ಮ ಭಾಗವಹಿಸಿದ್ದಾರೆ. ಉತ್ತಮ ಜೊತೆಗೆ ಯಾರು ಅವರು ಕಮಿಷನರ್ ಕೊಟ್ಟಿರ್ತಕ್ಕಂಥ ವಿಚಾರ ಹೇಳಿರ್ತಕ್ಕಂಥ ವಿಚಾರ ಹೌದು, ಈ ಥರ ಎಫ್ಐಆರ್ ಆಗಿದೆ ಅಂತಲೇ ಕನ್ಫರ್ಮ್ ಮಾಡಿದ್ದಾರೆ. ಮೊದಲಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಇದು ಗಂಭೀರ ಸ್ವರೂಪದಲ್ಲದ ಪ್ರಕರಣ ಅಂದ್ಬಿಟ್ಟು NC ಮಾಡ್ಕೊಂಡಿದ್ದರಂತೆ. ಆಮೇಲೆ ಯಾರ್ದು ಮುಖಾಂತರ ಹೇಳಿ ಅದನ್ನು ಎಫ್ಐಆರ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ಆಗಲಿ ಎಫ್ಐಆರ್ ಆಗಲಿ, ಇದೆಲ್ಲ ನನ್ನನ್ನು ಬೆದರಿಸುವ ತಂತ್ರಗಾರಿಕೆ ಅಂತ ಅವರ ಹೇಳಿಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇದ ಬೆದರಿಕೆ ಪ್ರಕರಣವನ್ನು ಆರಂಭದಲ್ಲಿ NC ಮಾಡಿಕೊಂಡು ನಂತರ ಎಫ್ಐಆರ್ ಮಾಡಿದ್ರು ಅಂತ ಏನೋ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಏನು ವಿಚಾರ ಏನಿದು ಅಂತ? ಅರವಿಂದ, ನಿನ್ನೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ HD ಕುಮಾರಸ್ವಾಮಿ ಹಾಗೆ ರಮೇಶ್ ಗೌಡ ಮಾಜಿ MLC ಇಬ್ಬರ ವಿರುದ್ಧ ಒಂದು NCR ದಾಖಲಾಗಿತ್ತು. ಅಂದರೆ ಗಂಭೀರವಲ್ಲದ ಪ್ರಕರಣ, ನಾನ್ ಕಾಗ್ನಿಸಬಲ್ ರಿಪೋರ್ಟ್ ನಡಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು. ವಿಜಯ್ ತಾತ ಅನ್ನೋ ಉದ್ಯಮಿ ಬಳಿ ಇವರು 50 ಕೋಟಿ ಹಣಕ್ಕಾಗಿ ಬೆದರಿಕೆಯನ್ನು ಹಾಕಿದ್ರು ಅನ್ನೋದು ಆರೋಪ. ಅದಾದ ಬಳಿಕ ಮತ್ತೆ ಸಂಜೆ ವೇಳೆಗೆ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. BNS 308 ಸಬ್ಸೆಕ್ಷನ್ 2 ಅಂದರೆ ಎಕ್ಸ್ಟಾರ್ಷನ್ ಸುಲಿಗೆ, ಅದ್ರ ಜೊತೆಗೆ BNS 352 ಸಬ್ಸೆಕ್ಷನ್ 2 ಇದು ಜೀವ ಬೆದರಿಕೆ ಅಡಿ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಈ ರೀತಿಯಾದಂತಹ ಗಂಭೀರವಲ್ಲದ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಾಗ ಕೋರ್ಟ್ನಿಂದ ಪರ್ಮಿಷನನ್ನು ತೆಗೆದುಕೊಂಡು ಅದಾದ ಬಳಿಕ FIR ಅನ್ನು ಮಾಡಬೇಕು. ಆದರೆ ಈ ಪ್ರಕರಣದಲ್ಲಿ ಮೊದಲಿಗೆ NCR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅದಾದ ಬಳಿಕ ಉದ್ಯಮಿಯನ್ನು ಕರೆಸಿ ಮತ್ತೆ ದೂರು ಪಡೆದು ಇದೀಗ FIR ಅನ್ನು ದಾಖಲು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರು ಅದು ಯಾರ ಒತ್ತಡಕ್ಕೆ ಹೀಗಾಗಿ ಮಾಡಿದ್ರೋ ಏನೋ ಗೊತ್ತಿಲ್ಲ. ಮತ್ತು ಈ ಸೆಕ್ಷನ್ಗಳ ಗಂಭೀರವಲ್ಲದ ಕೇಸ್ ಆಗಿರೋದ್ರಿಂದ ಮೊದಲೇ NCR ಅನ್ನು ಮಾಡ್ಕೊಂಡಿದ್ದಾರೆ. ಸದ್ಯ ಪ್ರಕರಣ ದಾಖಲಾಗಿದೆ. ಅದು ಸ್ಟೇಷನ್ ಬೇಲಬಲ್ ವಿಚಾರ, ಅಂದರೆ 3 ರಿಂದ 7 ವರ್ಷದ ಒಳಗಿನ ಶಿಕ್ಷೆಯ ಪ್ರಮಾಣ ಇದೆ. ಇನ್ ಕೇಸ್ ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಜಾಮೀನು ಸಿಗುತ್ತೆ. ಆದರೆ ಇದೀಗ ರಮೇಶ್ ಗೌಡ ಅವರು ಕೂಡ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ಇವತ್ತು ಪೊಲೀಸ್ ಆಯುಕ್ತರು ಮಾತನಾಡ್ತಾ ಯಾವುದು ಸರಿ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ತನಿಖೆ ಆಗಬೇಕಿದೆ. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಇವಾಗ ಅದೊಂದು ಆರೋಪ ಕೇಳಿಬಂದಿತ್ತು, NCR ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಜೀವ ಬೆದರಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರುದಾರ ವಿಜಯ್ ತಾಟಾಗೆ ಅಮೃತಹಳ್ಳಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಏನೆಲ್ಲ ದಾಖಲೆ ಇದೆಯೋ ಅದೆಲ್ಲ ದಾಖಲೆಯನ್ನ ಕೊಡಿ ಅಂತಂದ್ಬಿಟ್ಟು, ಹಣ ಕೇಳಿದ್ದರ ಬಗ್ಗೆ ಸಾಕ್ಷ್ಯ ಇದ್ದರೆ ನೀಡೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಇವರೇ ಅಲ್ವಾ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ಲಿ ದೂರು ಕೊಟ್ಟಿರೋದು. ಹಾಗಾಗಿ ದೂರುದಾರರಿಗೆ ಈಗ ನೋಟಿಸನ್ನು ಕೊಟ್ಟು ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ ಇದೆ, ಸಾಕ್ಷಿಗಳಿದೆ, ಬಂದ್ರಪ್ಪ ತಂದುಕೊಡಿ ಅಂತ ಕೇಳಿದ್ದಾರೆ. ಇವ್ರ ಹತ್ರ ಇರೋದನ್ನೆಲ್ಲ ಇವರು ಕೊಡಬೇಕು. ಹಣ ಕೇಳಿದ್ದು ನಿಜವಾಗಿದ್ದರೆ ಅದಕ್ಕೇನಾದರೂ ಎವಿಡೆನ್ಸ್ ಇದ್ದರೆ ಅದನ್ನು ಕೂಡ ಕೊಡಬೇಕಾಗುತ್ತೆ. ಆಮೇಲೆ ಪೊಲೀಸರು ಈಗ ಕಮಿಷನರ್ ಹೇಳಿದ ಪ್ರಕಾರ ನಾವು ಪಾರದರ್ಶಕವಾದ ತನಿಖೆ ಮಾಡ್ತೀವಿ ಅಂತ.